ಮೊದಲ ವಾರ, ಎರಡನೇ ವಾರ, ಮೂರನೇ ವಾರ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಆದರೂ ಅವನು ಭಕ್ತಿಯನ್ನು ಬಿಡಲಿಲ್ಲ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮಸ್ಕಾರ ಭಕ್ತರೇ, ಇಂದು ಪವಿತ್ರವಾದ ಗುರುವಾರ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯನ್ನು ಪಡೆಯಲು ಅತ್ಯಂತ ಶುಭ ದಿನ. ಇಂದು ನಾನು ನಿಮಗೆ ಒಂದು ಸಣ್ಣ ಆದರೆ ಮನಮುಟ್ಟುವ ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನಲ್ಲಿ ರಮೇಶ್ ಎಂಬ ಯುವಕನಿದ್ದ. ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಅವನಿಗೆ ಯಶಸ್ಸು ಸಿಗುತ್ತಿರಲಿಲ್ಲ. ಕೆಲಸ ಇರಲಿಲ್ಲ, ಹಣದ ಸಮಸ್ಯೆ ಮತ್ತು ಮನಸ್ಸಿನಲ್ಲಿ ನೆಮ್ಮದಿ ಇರಲಿಲ್ಲ. ಒಂದು ದಿನ ಅವನು ತುಂಬ ದುಃಖದಿಂದ ದೇವಸ್ಥಾನದ ಬಳಿ ಕುಳಿತಿದ್ದ. ಆಗ ಒಬ್ಬ ವೃದ್ಧ ಭಕ್ತನು ಅವನನ್ನು ನೋಡಿ ಕೇಳಿದನು, ಯಾಕಪ್ಪ ಇಷ್ಟು ಚಿಂತೆಯಲ್ಲಿದ್ದೀಯಾ? ರಮೇಶ್ ತನ್ನ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡನು. ಆಗ ಆ ವೃದ್ಧನು ಹೇಳಿದನು, ಮಗನೇ, ಪ್ರತಿ ಗುರುವಾರ ರಾಯರನ್ನು ಭಕ್ತಿಯಿಂದ ಪೂಜಿಸು. ಬೆಳಿಗ್ಗೆ ಸ್ನಾನ ಮಾಡಿ ದೀಪ ಹಚ್ಚು, ರಾಯರ ಸ್ತೋತ್ರ ಪಠಿಸು, ಸಾಧ್ಯವಾದರೆ ಅನ್ನದಾನ ಮಾಡು. ಉಳಿದದ್ದನ್ನು ರಾಯರೇ ನೋಡಿಕೊಳ್ಳುತ್ತಾರೆ. ಆ ದಿನದಿಂದ ರಮೇಶ್ ಪ್ರತಿ ಗುರುವಾರ ರಾಯರ ಪೂಜೆ ಮಾಡಲು ಪ್ರಾರಂಭಿಸಿದನು. ಮೊದಲ ವಾರ, ಎರಡನೇ ವಾರ, ಮೂರನೇ ವಾರ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಆದರೂ ಅವನು ಭಕ್ತಿಯನ್ನು ಬಿಡಲಿಲ್ಲ. ಒಂದು ಗುರುವಾರ ರಾತ್ರಿ ಅವನ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡರು. ರಾಯರು ಅವನಿಗೆ ಹೇಳಿದರು, ಭಯಪಡಬೇಡ ಮಗನೇ, ನೀನು ನೆಮ್ಮದಿಯಾಗಿರು, ನಿನ್ನ ಕಷ್ಟಗಳನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಆ ಮಾತು ಕೇಳಿ ರಮೇಶ್ಗೆ ಹೊಸ ಧೈರ್ಯ ಬಂತು. ಕೆಲವೇ ದಿನಗಳಲ್ಲಿ ಅವನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು. ಮನೆಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾದವು. ಜೀವನದಲ್ಲಿ ಸಂತೋಷ ಮರಳಿ ಬಂತು. ಆಗ ಅವನಿಗೆ ಅರ್ಥವಾಯಿತು, ರಾಯರು ನಮ್ಮ ಪ್ರಾರ್ಥನೆಯನ್ನು ತಕ್ಷಣವೇ ಕೇಳುತ್ತಾರೆ, ಆದರೆ ಫಲವನ್ನು ಸರಿಯಾದ ಸಮಯದಲ್ಲಿ ಕೊಡುತ್ತಾರೆ. ಆದ್ದರಿಂದ ಭಕ್ತರೇ, ಇಂದು ಗುರುವಾರ ಸಾಧ್ಯವಾದರೆ ರಾಯರ ಫೋಟೋ ಮುಂದೆ ಒಂದು ದೀಪ ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪ ಮಾಡಿ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ರಾಯರು ಹೇಳಿದಂತೆ ನೀನು ನೆಮ್ಮದಿಯಾಗಿರು, ನಿನ್ನ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ.